ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬಲ್ಲಂಥ ಕ್ರಮಗಳ ಕುರಿತಂತೆ ಡಾಕ್ಟರ್ ಸಂಪೂರ್ಣಾನಂದರ ನೇತೃತ್ವದಲ್ಲಿ ರಚಿತವಾಗಿರತಕ್ಕಂಥ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ನಾವು ಕಳೆದ ಅವಧಿಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬಲ್ಲಂಥ ಕ್ರಮಗಳ ಬಗ್ಗೆ ಅರ್ಥೈಸಿಕೊಂಡಿದ್ದೇವೆ. ಈ ಅವಧಿಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಶಿಕ್ಷಣದ ಪಾತ್ರ, ಇವತ್ತು ನಾವೇನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಬೇಕು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಿದರೆ ಮಾತ್ರ ಒಂದು ರಾಷ್ಟ್ರ ಅಥವಾ ಒಂದು ಸಮಾಜ ಬಲಿಷ್ಠವಾಗಲಿಕ್ಕೆ ಬಲಾಢ್ಯವಾಗಲಿಕ್ಕೆ ಸಾಧ್ಯ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಏನು ಅರ್ಥೈಸ್ಕೊಂಡಿದ್ದೀವಲ್ಲ, ಅಂತಹ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ರೂಪಿಸುವಲ್ಲಿ ಶಿಕ್ಷಣ ಯಾವ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ನಾವಿಲ್ಲಿ ಅರ್ಥೈಸಿಕೊಳ್ಳುವ ಇಲ್ಲವೇ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಭಾರತದಲ್ಲಿ ಇಂದು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಪ್ರಸ್ತಾಪಿತವಾಗುತ್ತಿರುವ ಒಂದು ಪ್ರಮುಖ ಸಂಗತಿಯಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಇತ್ತೀಚಿನ ದಿನಮಾನಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯು ಕುಂಠಿತವಾಗುತ್ತಿದೆಯೇನೋ ಎಂಬ ರೀತಿಯಲ್ಲಿ ಪರಿಸ್ಥಿತಿ ಕಂಡುಬರುತ್ತಿರುವುದೇ ಆಗಿದೆ. ಒಂದು ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಭಾರತದಲ್ಲಿ ಇಂದು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಪ್ರಸ್ತಾಪಿತವಾಗುತ್ತಿರುವ ಒಂದು ಪ್ರಮುಖ ಸಂಗತಿಯಾಗಿದೆ. ನಮ್ಮ ಭಾರತೀಯ ಸಮಾಜಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ ಅಂತ ನಮಗೇನೋ ಗೊತ್ತು. ಪ್ರಾಚೀನ ಕಾಲದಲ್ಲಿಯೇ ಸಾಮಾನ್ಯ ಶಕ ಪೂರ್ವ ಕಾಲಾವಧಿಯಲ್ಲಿ ಬೇರೆ ಬೇರೆ ನೆಲೆಗಳಿಂದ ಅನೇಕ ಜನಾಂಗೀಯ ಹಿನ್ನೆಲೆ ಉಳ್ಳಂಥ ಜನರು, ಪ್ರಾದೇಶಿಕ ಹಿನ್ನೆಲೆ ಉಳ್ಳಂಥ ಜನರು ವಲಸಿಗರಾಗಿ ಆಕ್ರಮಣಕಾರಾಗಿ ಭಾರತಕ್ಕೆ ಬಂದು ಭಾರತದಲ್ಲಿಯೇ ನೆಲ್ಲಿಂತು ಕೆಲ ಭಾಗಗಳನ್ನ ಕೆಲವು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಇಲ್ಲಿಯೇ ನೆಲ್ಲಿಂತಿರ್ತಕ್ಕಂಥ ಜನಸಮೂಹ ನಮ್ಮ ಸಮಾಜದಲ್ಲಿದೆ. ಆದರೆ ಅಂದು ಪ್ರಸ್ತಾಪವಾಗದಿರತಕ್ಕಂಥ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥ ಒಂದು ಸಂಗತಿ ಇಂದು ಪ್ರಚಲಿತ ದಿನಮಾನಗಳಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಪ್ರಸ್ತಾಪವಾಗುತ್ತಿರುವ ಒಂದು ಪ್ರಮುಖ ಸಂಗತಿಯಾಗಿದೆ. ಯಾಕಂದ್ರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಲವಾರು ಜನಾಂಗೀಯ, ಪ್ರಾಂತೀಯ, ಧಾರ್ಮಿಕ, ಸಾಂಸ್ಕೃತಿಕ ಹಿನ್ನೆಲೆ ಜನರಿರುವುದರಿಂದ ಎಲ್ಲ ಒಂದಿಷ್ಟು ಕೆಲವು ಜನ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಇರುವಂಥ ಭಾವನೆಗಳನ್ನು ಜನತೆಯಲ್ಲಿ ಬಿತ್ತರಿಸುತ್ತಿರುವುದರಿಂದ ಸಹಜವಾಗಿ ನಮ್ಮ ಅಖಂಡತೆಗೆ, ನಮ್ಮ ಸಮಗ್ರತೆಗೆ, ಐಕ್ಯತೆಗೆ ಅದು ಕುಂದನ್ನುಂಟು ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಕುಂಠಿತವಾಗುತ್ತಿದೆಯೋ ಎನ್ನುವಂತಹ ವಾತಾವರಣದ ಪರಿಸ್ಥಿತಿ ನಮಗೆ ಕಂಡು ಬರ್ತಾ ಇದೆ. ಕೋಮು ಸಾಮರಸ್ಯವನ್ನು ಹಾಳು ಮಾಡುವಂಥ ಕೋಮು ಸಂಘರ್ಷಗಳು, ಎಲ್ಲ ಒಂದು ಕಡೆ ಯಾವುದೇ ಒಂದು ಸಮುದಾಯಕ್ಕೆ ಸೇರಿದ ಗುಡಿಯನ್ನು, ಮಸೀದಿಯನ್ನು, ಚರ್ಚನ್ನು ಭಗ್ನಗೊಳಿಸುವಂಥ ಕಾರ್ಯ, ಬೇರೆ ಭಾಷಿಕನ ಮೇಲೆ ಹಲ್ಲೆ ಮಾಡುವಂಥ ಕಾರ್ಯ, ಬೇರೆ ಧರ್ಮದವನ ಮೇಲೆ ಹಲ್ಲೆ ಮಾಡುವಂಥ ಕಾರ್ಯ ನಡೆಯುತ್ತಿರುವುದರಿಂದಾಗಿ ಕೋಮು ಸಾಮರಸ್ಯ ಹಾಳಾಗುತ್ತದೆ. ಅಷ್ಟೇ ಅಲ್ಲ, ಇವತ್ತು ನಮ್ಮನ್ನಾಳುವಂತ ಕೆಲವು ರಾಜಕಾರಣಿಗಳು, ಎಲ್ಲರೂ ಅಲ್ಲ, ಕೆಲವು ರಾಜಕಾರಣಿಗಳು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ನಮ್ಮನ್ನು ಇಬ್ಬಾಗಿಸುವ, ನಮ್ಮನ್ನ ವಿಂಗಡಿಸುವ ಕಾರ್ಯವನ್ನ ಮಾಡುತ್ತಿರುವುದರಿಂದ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಕುಂಠಿತವಾಗುತ್ತಿದೆಯೇನೋ ಎನ್ನುವಂಥ ವಾತಾವರಣ ನಮ್ಮ ಕಣ್ಮುಂದೆ ಆಗಾಗ್ಗೆ ಬಂದು ಹೋಗ್ತಾ ಇರುತ್ತದೆ. ವಿದ್ಯಾರ್ಥಿಗಳೇ, ನೀವು ಅರ್ಥ ಮಾಡಿಕೊಳ್ಳಬೇಕು, ಹಿಂದೆಂದಿಗಿಂತಲೂ ಇಂದು ರಾಷ್ಟ್ರೀಯ ಭಾವೈಕ್ಯತೆ ಹೆಚ್ಚು ಪ್ರಸ್ತಾಪಿತವಾಗುತ್ತಿರುವಂಥ ಒಂದು ಸಂಗತಿಯಾಗಿದೆ ಅಂತ. ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ರಾಷ್ಟ್ರದ ಏಕತೆ ಮತ್ತು ಜನರಲ್ಲಿ ತಾವು ಈ ರಾಷ್ಟ್ರಕ್ಕೆ ಸೇರಿದವರೆಂಬ ಭಾವನೆಯನ್ನ ಸೂಚಿಸುವ ಪರಿಕಲ್ಪನೆಯಾಗಿದೆ. ಸಾಮಾಜಿಕ ನ್ಯಾಯ, ಸೋದರತೆ, ಸಮಾನತೆ, ಸರ್ವಧರ್ಮ ಸಮಭಾವ, ರಾಷ್ಟ್ರೀಯ ಅಖಂಡತೆ ಮೊದಲಾದ ಉದ್ದೇಶಗಳನ್ನು ಈಡೇರಿಸಲು ರಾಷ್ಟ್ರೀಯ ಭಾವೈಕ್ಯತೆ
ತೀರಾ ಅಗತ್ಯವಾದ್ದು. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ರಾಷ್ಟ್ರದ ಏಕತೆ ಮತ್ತು ಆ ರಾಷ್ಟ್ರದ ಜನರಲ್ಲಿ ತಾವು ಈ ರಾಷ್ಟ್ರಕ್ಕೆ ಸೇರಿದವರೆಂಬ ಮನೋಭಾವನೆಯನ್ನು ಸೂಚಿಸುವ ಪರಿಕಲ್ಪನೆ. ನಾವೀಗಲೇ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಎಂಬುದರ ಬಗ್ಗೆ ನೀಡಿರುವಂತಹ ವ್ಯಾಖ್ಯಾನವನ್ನು ಅರ್ಥೈಸಿಕೊಂಡಿದ್ದೇವೆ. ಯಾಕೆ ನಮಗಿವತ್ತು ರಾಷ್ಟ್ರೀಯ ಭಾವೈಕ್ಯತೆ ತೀರಾ ಅತ್ಯಗತ್ಯ ಅವಶ್ಯಕವೆಂದರೆ ಸಾಮಾಜಿಕ ನ್ಯಾಯ, ಸರ್ವರನ್ನು ಕೂಡ ಸಮಾನವಾಗಿ ಕಾಣುವ, ಬೇರೆ ಬೇರೆ ಧರ್ಮಗಳ, ಮತಗಳ, ಪಂಥಗಳ, ಜಾತಿಗಳ, ಪ್ರಾಂತಗಳ ಜನರು ಇಲ್ಲಿ ನೆಲೆ ನಿಂತಿರುವುದರಿಂದ ಸರ್ವರನ್ನೂ ಕೂಡ ಸಮಾನವಾಗಿ ಕಂಡು ಸರ್ವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿಕೊಡುವಂತಹ ಸಾಮಾಜಿಕ ನ್ಯಾಯ. ಸೋದರತೆ, ಅವರ ಜಾತಿ ಯಾವುದೇ ಆಗಿರಲಿ, ಧರ್ಮ ಯಾವುದೇ ಆಗಿರಲಿ, ಪಂಥ ಯಾವುದೇ ಆಗಿರಲಿ, ಪ್ರಾಂತ ಯಾವುದೇ ಆಗಿರಲಿ, ಅವರ ಸಂಸ್ಕೃತಿ ಯಾವುದೇ ಆಗಿರಲಿ, ನಾವೆಲ್ಲರೂ ಕೂಡ ಸಹೋದರರು. ನಾವೆಲ್ಲರೂ ಕೂಡ ಸೋದರತೆಯ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕಾಗಿದೆ ಎನ್ನುವಂತ ಮನೋಭೂಮಿಕೆಯೂ ಅವಶ್ಯಕ. ಹೆಣ್ಣು ಗಂಡೆಂಬ ಲಿಂಗದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ ನಾವು ಅಸಮಾನರಾಗಿ ಕಾಣಲು ಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಸರ್ವರು ಸಮಾನರು. ಒಂದು ಸಮಾನತೆಯಲ್ಲ, ಸರ್ವಧರ್ಮ ಸಮಭಾವ. ಯಾರೇ ಯಾವುದೇ ಧರ್ಮವನ್ನು ಅನುಸರಣೆ ಮಾಡಲಿ, ತಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ಲಿಕ್ಕಾಗಿ, ಕೊನೆಗೊಮ್ಮೆ ಮೋಕ್ಷವನ್ನ, ಸದ್ಗತಿಯನ್ನ ಪಡೆಯೋದಕ್ಕಾಗಿ ಯಾವುದೇ ಧರ್ಮವನ್ನ ಅನುಸರಣೆ ಮಾಡಿ, ಯಾವುದೇ ಧರ್ಮದ ಅನುಯಾಗಿ ಆ ಧರ್ಮದ ತತ್ವಗಳಲ್ಲಿ ನಂಬಿಕೆ ಇಟ್ಕೊಳ್ಳಿ. ಆದ್ರ ಎಲ್ಲಾ ಧರ್ಮೀಯ ಜನರಿಗೆ ನಮ್ಮ ಭಾರತೀಯರು ಸಮಾನವಾದ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದೆ ಎಂದ ಮೇಲೆ ಭಾರತೀಯರಾದ ನಾವುಗಳು ಕೂಡ ಸರ್ವಧರ್ಮದ ಅನುಯಾಯಿಗಳನ್ನ ಸಮಾನವಾಗಿ ಕಾಣುವಂತ ಒಂದು ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕಾಗಿದೆ. ರಾಷ್ಟ್ರೀಯ ಅಖಂಡತೆ, ನಮ್ಮ ಪ್ರಾಂತವನ್ನ, ಇಲ್ಲವೇ ನಮ್ಮ ರಾಜ್ಯಗಳನ್ನ, ನಾವು ವಾಸಿಸುವಂತಹ ಪ್ರದೇಶಗಳನ್ನ ಪಕ್ಕಕ್ಕಿಟ್ಟು ನಾವೆಲ್ಲರೂ ಕೂಡ ಭಾರತೀಯರು, ನಮ್ಮ ರಾಷ್ಟ್ರ ಭಾರತ, ರಾಷ್ಟ್ರಕ್ಕಾಗಿ ನಮ್ಮ ಪ್ರಾಣವೂ ಕೂಡ ಅರ್ಪಿಸಬಲ್ಲೆವು ಎನ್ನುವಂತ ಮನೋಭೂಮಿಕೆ ಬಂದರೆ ಮಾತ್ರ ಅಲ್ಲಿ ರಾಷ್ಟ್ರೀಯ ಅಖಂಡತೆ ಉಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಂಥ ಉದ್ದೇಶಗಳಿಂದ ಸಾಮಾಜಿಕ ನ್ಯಾಯ, ಸೋದರತೆ, ಸಮಾನತೆ, ಸರ್ವಧರ್ಮ ಸಮಭಾವ, ರಾಷ್ಟ್ರೀಯ ಅಖಂಡತೆ ಮೊದಲಾದ ಉದ್ದೇಶಗಳನ್ನ ಇಲ್ಲವೇ ಆಸಕ್ತಿಗಳನ್ನ ಈಡೇರಿಸಿಕೊಳ್ಳಬೇಕಾದ್ರ ರಾಷ್ಟ್ರೀಯ ಭಾವೈಕ್ಯತೆಯು ತೀರಾ ಅತ್ಯಗತ್ಯವಾದುದು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವಲ್ಲಿ ಶಿಕ್ಷಣವು ಪ್ರಮುಖ ಸಾಧನ ಎಂಬುದನ್ನ ಅರಿತ ಕೇಂದ್ರ ಸರ್ಕಾರವು 1961ರಲ್ಲಿ ಡಾಕ್ಟರ್ ಸಂಪೂರ್ಣಾನಂದರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನ ರಚಿಸಿತು. ಆ ಸಮಿತಿಯು ಕೂಡ ಹಲವು ಸಲಹೆಗಳನ್ನ ನೀಡಿತು. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಂಪೋಷಿಸಬೇಕು, ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬೆಳೆಸಬೇಕು. ಅಂತ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವಲ್ಲಿ ಶಿಕ್ಷಣವು ಪ್ರಮುಖ ಒಂದು ಸಾಧನವಾಗಿದೆ. ಜನತೆಯಲ್ಲಿ ನಾವೆಲ್ಲರೂ ರಾಷ್ಟ್ರಕ್ಕೆ ಸೇರಿದವರು, ನಾವೆಲ್ಲರೂ ಕೂಡ ಸೋದರರು ಅನ್ನುವಂಥ ಮನೋಭಾವನೆ ಮೂಡಬೇಕಾದ್ರ ಅಂತ ಮನೋಭಾವನೆಯನ್ನ ಮೂಡಿಸುವಂತ ಶಕ್ತಿ, ಒಂದು ಸಾಧನ ಯಾವುದರದು ಶಿಕ್ಷಣವೇ ಆಗಿದೆ ಎಂಬುದನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು 1961ರಲ್ಲಿ ಡಾಕ್ಟರ್ ಸಂಪೂರ್ಣಾನಂದರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯೊಂದನ್ನ ಅದು ರಚಿಸಿತು. ಅಷ್ಟೇ ಅಲ್ಲ, ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸಬೇಕಾದ್ರ ಎಂಥ ಕ್ರಮಗಳನ್ನ ಅನುಸರಿಸಬೇಕು, ಯಾವ ಕ್ರಮಗಳನ್ನ ರೂಢಿಸಿಕೊಳ್ಳಬೇಕು, ಅದರ ಬಗ್ಗೆ ನಿಮ್ಮದಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ನೀವು ನೀಡಿ ಅಂತ ಆ ಆಯೋಗಕ್ಕೆ ಸರ್ಕಾರ ಒಂದು ಕಾರ್ಯವನ್ನ ಹಚ್ಚಿತು, ಅದೊಂದು ಕೆಲಸವನ್ನ ಅದಕ್ಕೆ ನೀಡಿತು. ಆ ಸಂಪೂರ್ಣಾನಂದರ ಅಧ್ಯಕ್ಷತೆಯಲ್ಲಿ ರೂಪಿತವಾಗಿರತಕ್ಕಂಥ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯು ಕೂಡ ಒಂದು ವರದಿಯನ್ನ ನೀಡಿತು. ಆ ಡಾಕ್ಟರ್ ಸಂಪೂರ್ಣಾನಂದರ ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿಯಲ್ಲಿ ಏನಿತ್ತು ಅಂದ್ರ, ಈಗ ಇರುವಂತಹ ಪಠ್ಯಕ್ರಮದ ಬದಲಾಗಿ ಪಠ್ಯಕ್ರಮದ ಪುನರ್ ರಚನೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಉತ್ತಮ ಪಠ್ಯಪುಸ್ತಕಗಳ ರಚನೆ, ಸಾಮೂಹಿಕ ಪ್ರಾರ್ಥನೆಗಳನ್ನ ಏರ್ಪಡಿಸುವುದು ಸೂಕ್ತವೆಂದು ಸೂಚಿಸಿರುತ್ತದೆ. ಈಗಾಗಲೇ ನಾವು ಕಳೆದ ಅವಧಿಯಲ್ಲಿ
ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬಲ್ಲ ಕ್ರಮಗಳ ಬಗ್ಗೆ ಅರ್ಥೈಸಿಕೊಳ್ಳುವಾಗ ಡಾಕ್ಟರ್ ಸಂಪೂರ್ಣಾನಂದರ ಒಂದು ವರದಿಯನ್ನು ನಾವಲ್ಲಿ ಸವಿಸ್ತಾರ ವಿಶ್ಲೇಷಣೆ ಮಾಡಿದ್ದೇವೆ. ಆದರೂ ಕೂಡ ಏನಿದೆ ಆ ವರದಿಯಲ್ಲಿ, ಏನು ಪ್ರಚಲಿತವಾಗಿದೆಯಲ್ಲ, ಈ ಪಠ್ಯಕ್ರಮವನ್ನು ಕೈ ಬಿಡಿ. ಈ ಪಠ್ಯಕ್ರಮದಲ್ಲಿ ಕಲಿಸುವ ದೋಷಗಳಿವೆ. ಆ ದೋಷಗಳಿಂದಾಗಿ ಭಾರತೀಯರಲ್ಲಿ ನಾವೆಲ್ಲರೂ ಕೂಡ ಭಾರತೀಯರು, ನಮ್ಮ ರಾಷ್ಟ್ರ ಭಾರತ, ನಾವೆಲ್ಲರೂ ಕೂಡ ಭಾರತಕ್ಕೆ ಮಕ್ಕಳು ಎನ್ನುವಂತಹ ಭಾವನೆಯನ್ನ ಬಿತ್ತಿ ಬೆಳೆಸುವಲ್ಲಿ ಆ ಪಠ್ಯಕ್ರಮ ಏನು ಎಳೆವಿದೆ. ಆ ಪಠ್ಯಕ್ರಮ ಬೇಡ, ಈಗೇನು ಪ್ರಾಥಮಿಕ ಹಂತದಿಂದ ಹಿಡಿದು ವಿಶ್ವವಿದ್ಯಾಲಯದ ಹಂತದವರೆಗಿನ ಪಠ್ಯಕ್ರಮವನ್ನ ಪುನರ್ರಚಿಸ್ರಿ. ಪಠ್ಯಕ್ರಮದ ಪುನರ್ರಚನೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡ್ರಿ. ಬರೀ ಪಠ್ಯಕ್ರಮ ಪುನರ್ರಚನೆ ಮಾಡಲು ಸಾಲದು, ಉತ್ತಮ ಪಠ್ಯ ಪುಸ್ತಕ ರಚನೆ ಆಗಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಭಾವೈಕ್ಯತೆ ಬಿತ್ತಿ ಬೆಳೆಸುವಂತಹ ಧರ್ಮ ನಿರಪೇಕ್ಷಿತವಾಗಿರ್ತಕ್ಕಂಥ, ಜಾತ್ಯತೀತವಾಗಿರ್ತಕ್ಕಂಥ ಒಂದು ಪಠ್ಯಕ್ರಮದ ಜೊತೆಗೆ ಅಂತ ಉತ್ತಮ ಪಠ್ಯ ಪುಸ್ತಕಗಳನ್ನ ರಚಿಸುವ ಕಾರ್ಯ ಆಗಬೇಕು. ಜೊತೆಗೆ ಎಲ್ಲರೂ ಒಗ್ಗೂಡಿಸುವಂತಹ ಸಾಮೂಹಿಕ ಪ್ರಾರ್ಥನೆಗಳನ್ನ, ಸಾಮೂಹಿಕ ಸಭೆಗಳನ್ನ ಏರ್ಪಡಿಸುವುದು. ಅಂತ ಸಾಮೂಹಿಕ ಸಭೆಗಳಿಗೆ ಗೌರವಾನ್ವಿತ ವ್ಯಕ್ತಿಗಳನ್ನ ಎಲ್ಲರೂ ಒಗ್ಗೂಡಿಸುವಂತ, ಎಲ್ಲರೂ ಒಗ್ಗೂಡಿಕೊಂಡು ರಾಷ್ಟ್ರದಲ್ಲಿ ಐಕ್ಯತೆಯನ್ನ ಸಾಧಿಸುವಂತಹ ಮನೋಭಾವನೆಯನ್ನ ಬೆಳೆಸುವಂತಹ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ಚಿಂತಕರನ್ನ, ಮುತ್ಸದ್ದಿಗಳನ್ನ, ಬುದ್ಧಿಜೀವಿಗಳನ್ನ ಕರೆಯಿಸಿ ಭಾಷಣವನ್ನ ಏರ್ಪಡಿಸ್ರಿ. ಇಂಥ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಡಾಕ್ಟರ್ ಸಂಪೂರ್ಣಾನಂದರ ವರದಿಯು ಅದು ನೀಡಿತು ಅನ್ನು ಸ್ಪಷ್ಟಪಡಿಸಬಹುದಾಗಿದೆ. ಚಲನಚಿತ್ರಗಳು, ದೂರದರ್ಶನ, ರೇಡಿಯೋ, ನೃತ್ಯ, ನಾಟಕ, ಕಲಾ ಪ್ರದರ್ಶನ ಮೊದಲಾದವುಗಳ ಮೂಲಕ ಭಾರತೀಯರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಲು ಎಂದು ಪ್ರಯತ್ನಿಸಲಾಗುತ್ತಿದೆ. ಇವತ್ತು ನಾವು ತಕ್ಷಣಕ್ಕೆ ಪ್ರಭಾವಿತರಾಗುವುದು, ತಕ್ಷಣ ನಮ್ಮ ಮೇಲೆ ಪ್ರಭಾವ ಬೀರುವುದು ಯಾವುದು ಅಂದ್ರೆ ಚಲನಚಿತ್ರಗಳು. ಇವತ್ತು ನಾವು ಯಾವುದೊಂದು ಚಲನಚಿತ್ರವನ್ನು ವೀಕ್ಷಣೆ ಮಾಡಿದಾಗ ಆ ಚಲನಚಿತ್ರ ಬರ್ತಕ್ಕಂಥ ಹಲವಾರು ಸನ್ನಿವೇಶಗಳನ್ನ ನಾವು ನೋಡ್ತೀವಿ, ನಮ್ಮ ತಲೆ ಒಳಗೆ ಇಟ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ವರ್ತನೆಗಳನ್ನ, ನಮ್ಮ ನಡವಳಿಕೆಗಳನ್ನ ತೋರ್ಪಡಿಸುವ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಅಂತಹ ಚಲನಚಿತ್ರಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಪ್ರೋತ್ಸಾಹಿಸುವಂತ, ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಿಂಬಿಸುವಂತಹ ಚಲನಚಿತ್ರಗಳನ್ನ ಜನತೆಗೆ ತೋರಿಸುವುದು, ಅಂತ ಚಲನಚಿತ್ರಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡುವುದು. ದೂರದರ್ಶನ, ಇದು ಸರ್ಕಾರಿ ಸ್ವಾಮ್ಯದ ಅಥವಾ ಒಡೆತನದ ದೂರದರ್ಶನದ ಕೇಂದ್ರಗಳಿರುವಂತೆ ಖಾಸಗಿ ವಾಹಿನಿಗಳು ಕೂಡ ಇರುವುದನ್ನು ನಾವು ಕಾಣಬಹುದಾಗಿದೆ. ಅಂತ ದೂರದರ್ಶನದ ಮೂಲಕವಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಿತ್ತಿ ಬೆಳೆಸುವಂತ, ರಾಷ್ಟ್ರೀಯ ಐಕ್ಯತೆಯನ್ನ ಬೆಳೆಸುವಂತ ಅನೇಕ ಕಾರ್ಯಕ್ರಮಗಳನ್ನ ಆ ವಾಹಿನಿಗಳ ಮೂಲಕ ಪ್ರಸಾರಗೊಳಿಸುವಂತ ಕಾರ್ಯವನ್ನು ಕೂಡ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ರೇಡಿಯೋ ಅಥವಾ ಬಾನುಲಿ ಕೇವಲ ಕೇಳಿಸಿಕೊಳ್ಳೋದು ಮಾತ್ರ. ನಮ್ಮ ಭಾರತದಲ್ಲಿ 1920ರಲ್ಲಿಯೇ ಈ ಒಂದು ಆಕಾಶವಾಣಿ ಕೇಂದ್ರಗಳು ಆರಂಭವಾದವು. ಇಂಥ ಆಕಾಶವಾಣಿ ಕೇಂದ್ರಗಳ ಮೂಲಕ ಜನತೆಯಲ್ಲಿ ಒಗ್ಗಟ್ಟನ್ನ, ಜನತೆಯಲ್ಲಿ ಏಕತೆಯನ್ನ, ಒಂದು ಸಮಗ್ರತೆಯನ್ನ ಮೂಡಿಸುವಂತಹ ಕಾರ್ಯವನ್ನು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಪ್ರಸಾರಗೊಳಿಸುವುದರ ಮೂಲಕ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಸಾಮೂಹಿಕವಾಗಿರ್ತಕ್ಕಂಥ ನೃತ್ಯಗಳನ್ನ, ನಾಟಕಗಳನ್ನ ಏರ್ಪಡಿಸುವುದರ ಜೊತೆಗೆ ಕಲಾ ಪ್ರದರ್ಶನ, ಎಕ್ಸಿಬಿಷನ್ ಅಂತ ಹೇಳ್ತೀವಲ್ಲ, ಕಲಾ ಪ್ರದರ್ಶನವನ್ನ ಏರ್ಪಡಿಸುವುದರ ಮೂಲಕ ಮೊದಲಾದವುಗಳ ಮೂಲಕ ಭಾರತೀಯರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸುವ ಪ್ರಯತ್ನವನ್ನ ನಿರಂತರವಾಗಿ ಮಾಡಲಾಗುತ್ತದೆ ನಾವು ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಇಟ್ಟಿಗೆ ಗಾರಿಗಳಿಂದ ಕಟ್ಟಲಾಗುವುದು, ಪ್ರತಿಯೊಬ್ಬ ವ್ಯಕ್ತಿ ಅಂತರಾಳದಿಂದ ಅದು ಉದ್ಭವಿಸಬೇಕು. ಈ ಕಾರ್ಯವು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ನೋಡಿಲ್ಲಿ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ಕೂಡ ಆಗಿದ್ರು, ಶ್ರೇಷ್ಠ ಶಿಕ್ಷಣ ತಜ್ಞರು ಹೌದು, ಒಬ್ಬ ಶ್ರೇಷ್ಠ ಬೋಧಕರು ಕೂಡ ಆಗಿದ್ದರು ಎಂಬುದನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯುವಾಗಿಲ್ಲ. ಆದ್ದರಿಂದಲೇ ಅವರ ಜನ್ಮ ದಿನಾಚರಣೆಯನ್ನ ಆಚರಿಸುವ ಸಂದರ್ಭದಲ್ಲಿ ನನ್ನ ಜನ್ಮ ದಿನಾಚರಣೆಯನ್ನ ಶಿಕ್ಷಕ ದಿನಾಚರಣೆ ಎಂದು ಆಚರಿಸಿ ಅಂತ
ಹೇಳಿದವರು ಅಂತ ಮಹಿಳೆಯರು ಹೇಳ್ತಾರೆ. ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ. ರಾಷ್ಟ್ರೀಯ ಭಾವೈಕ್ಯತೆ ಇಟ್ಟಿಗೆ ಗಾರಿಗಳಿಂದ ಕಟ್ಟಲಾಗದು. ಇವತ್ತು ನಾವೆಲ್ಲ ಕುಳಿತುಕೊಂಡು ಪಾಠ ಮಾಡ್ತಾ ಇದ್ದೀವಿ, ಕುಳಿತುಕೊಂಡು ಪಾಠ ಕೇಳ್ತಾ ಇದ್ದೀವಿ, ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀವಿ. ಇಂಥ ಒಂದು ಕೋಟಡಿಯನ್ನ ನಾವು ಇಟ್ಟಿಗೆ ಗಾರೆಗಳಿಂದ ನಿರ್ಮಿಸಿದ್ದೇವೆ. ಕಲ್ಲು, ಉಸುಗು, ಕಬ್ಬಿಣ, ಕಟ್ಟಿಗೆಗಳಿಂದ ಈ ಕೋಟಡಿಗಳನ್ನ, ಗುಡಿಗುಂಡಾರಗಳನ್ನ, ಮಸೀದಿಗಳನ್ನ, ಚರ್ಚ್ಗಳನ್ನ, ಮನೆಗಳನ್ನ, ಮಠಗಳನ್ನು ಕೂಡ ನಾವು ನಿರ್ಮಿಸಿದ್ದೇವೆ. ಆದರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಇಟ್ಟಿಗೆ ಗಾರೆಗಳಿಂದ ಕಟ್ಟಲಾಗದು. ಅದು ಪ್ರತಿಯೊಬ್ಬ ವ್ಯಕ್ತಿ ಅಂತರಾಳದಿಂದ ಉದ್ಭವಿಸಬೇಕು. ನಾನೊಬ್ಬ ಭಾರತೀಯ, ನನ್ನ ರಾಷ್ಟ್ರಕ್ಕೆ, ನನ್ನ ದೇಶಕ್ಕೆ ಆಪತ್ತು ಬಂದಿದೆ, ಗಂಡಾಂತರ ಬರ್ತಾ ಇದೆ, ನಾವೆಲ್ಲರೂ ಒಗ್ಗಟ್ಟಾಗದೆ ಹೋದ್ರೆ ಮತ್ತೊಂದು ನಾವು ಅವಧಿಯಲ್ಲಿ ಗುಲಾಮರಾಗಬೇಕಾಗುತ್ತೆ. ಹಿಂದೊಮ್ಮೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರುವುದರಿಂದ ಸುಮಾರು 150 ವರ್ಷಗಳು ಮಿಗಿಲಾಗಿ ಬ್ರಿಟಿಷರು ನಮ್ಮನ್ನ ಆಳಿದ್ರು, ನಮ್ಮನ್ನ ಗುಲಾಮರಂತೆ ಎಣಿಸಿಕೊಂಡ್ರು. ಮತ್ತೆ ನಾವೆಲ್ಲರೂ ಕೂಡ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಲ್ಲಿ, ಪ್ರಾಂತದ ಹೆಸರಿನಲ್ಲಿ ನಾವು ವಿಭಜಿತವಾದರೆ ಮತ್ತೆ ವಿದೇಶಿ ಶಕ್ತಿಯೊಂದು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಆಕ್ರಮಿಸಿಕೊಂಡು ಮತ್ತೆ ನಾವು ಗುಲಾಮರಾಗೋದ್ರಲ್ಲಿ ಸಂದೇಹವೇ ಇಲ್ಲ ಎಂಬ ಮನೋಭಾವನೆ ನಮ್ಮಲ್ಲಿ ಬರಬೇಕಾಗಿದೆ. ವ್ಯಕ್ತಿಯ ಅಂತರಾಳದಲ್ಲಿ ಉದ್ಭವಿಸಬೇಕು. ನಾವು ಭಾರತೀಯ, ಈ ರಾಷ್ಟ್ರ ನನ್ನದು, ಈ ರಾಷ್ಟ್ರಕ್ಕೆ ತೊಂದರೆಯಾದರೆ ನನ್ನ ಪ್ರಾಣವನ್ನೂ ಕೂಡ ನಾನು ಕೊಡಬಲ್ಲೆ, ರಾಷ್ಟ್ರದ ಸಕಲವನ್ನೂ ಕೂಡ ಕೊಟ್ಟಿದೆ, ರಾಷ್ಟ್ರಕ್ಕೆ ನನ್ನೆಲ್ಲರೂ ಕೂಡ ಕೊಡಬಲ್ಲೆ ಎನ್ನುವಂತ ಒಂದು ವಿಚಾರಧಾರಿಯನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ಅಳವಡಿಸಿಕೊಳ್ಳಬೇಕು. ವ್ಯಕ್ತಿಯ ಅಂತರಾಳದಿಂದ ಉದ್ಭವಿಸಬೇಕು. ಈ ಕಾರ್ಯವು ಶಿಕ್ಷಣ ಮಾತ್ರ ಸಾಧ್ಯ ಎಂದು ಉತ್ತರಪಡ್ತಾರೆ. ಇಂತೆಲ್ಲ ಏನು ಪ್ರತಿಯೊಬ್ಬ ವ್ಯಕ್ತಿಯ ಅಂತರಾಳದಿಂದ ಆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸುವಂತ ಕಾರ್ಯ, ಒಂದು ವಿಚಾರ, ಆಲೋಚನೆ ಅಂತರಾಳದಿಂದ ಉದ್ಭವಿಸಬೇಕು. ಅಂತರಾಳದಿಂದ ಉದ್ಭವಿಸಬೇಕಂದ್ರೆ ಇಂಥ ಕಾರ್ಯ ಶಿಕ್ಷಣ ಮಾತ್ರ ಸಾಧ್ಯ ಎಂದು ರಾಧಾಕೃಷ್ಣನ್ ಅವರು ಅಭಿಪ್ರಾಯ ಪಡ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಭಾರತೀಯ ಸಮಾಜದಲ್ಲಿ ಶಿಕ್ಷಣವನ್ನು ಹೊರತುಪಡಿಸಿದರ ಪರಿಣಾಮಕಾರಿಯಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಲು ಬೇರೊಂದು ಸಾಧನವಿದೆ ಎಂದರೆ ಅದು ನಂಬಲು ಸಾಧ್ಯವಿಲ್ಲ. ಆದ್ದರಿಂದ ಶಿಕ್ಷಣವು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಹೆಚ್ಚಿಸುತ್ತದೆ ಎಂದು ಹೇಳಬಹುದು. ಇಲ್ಲಿ ಒಟ್ಟಾರೆಯಾಗಿ ಹೇಳುವುದಾದರೆ ನಾವು ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ಹೊರತುಪಡಿಸಿದರೆ, ಶಿಕ್ಷಣವನ್ನ ಪಕ್ಕಕ್ಕಿಟ್ಟು, ಶಿಕ್ಷಣವನ್ನ ದೂರವಿಟ್ಟು ಪರಿಣಾಮಕಾರಿಯಾಗಿ ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಾಧಿಸ್ತೀವಿ. ಸಾಧಿಸುವ ಬೇರೊಂದು ಸಾಧನವಿದೆ ಎನ್ನುವುದು ನಂಬಲರವಾದುದು, ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಯಾರಾದರೂ ಕೂಡ ಸೂರ್ಯ ಪೂರ್ವಕ್ಕೆ ಹುಟ್ಟುವುದರ ಬದಲು ಪಶ್ಚಿಮಕ್ಕೆ ಹುಟ್ಟಿದ್ದಾನೆ ಎಂದು ಹೇಳಿದರೂ ನಂಬಬಹುದು. ಆದರೆ ಶಿಕ್ಷಣವನ್ನು ದೂರವಿಟ್ಟು ಶಿಕ್ಷಣದಿಂದ ಬೇರೊಂದು ಪ್ರಬಲವಾಗಿರ್ತಕ್ಕಂಥ ಸಾಧನವಿದೆ, ಇದು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಾಧಿಸಲು ಎಂದರೆ ನಂಬಲಿಕ್ಕೆ ಸಾಧ್ಯವಾಗದು ವಿದ್ಯಾರ್ಥಿಗಳೇ. ಆದ್ದರಿಂದ ಶಿಕ್ಷಣವು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಹೆಚ್ಚಿಸುತ್ತದೆ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಇಲ್ಲೂ ಕೂಡ ಸಾಕಷ್ಟು 5 ಅಂಕದ ಪ್ರಶ್ನೆ ಪರೀಕ್ಷೆಗೆ ಕೇಳಲ್ಪಟ್ಟಿವೆ. ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಶಿಕ್ಷಣ ಪಾತ್ರವನ್ನ ಚರ್ಚಿಸಿರಿ, ವಿವರಿಸಿರಿ, ಟಿಪ್ಪಣಿ ಬರಿ ಅಂತ ಕೂಡ ಈ ಹಿಂದಿನ ಹಳೆಯ ಪಠ್ಯಕ್ರಮದಲ್ಲೂ ಕೂಡ ಇತ್ತು. ಈ ಹೊಸ ಪಠ್ಯಕ್ರಮದಲ್ಲೂ ಕೂಡ ಇಂಥ ಪ್ರಶ್ನೆ ಕೇಳಲ್ಪಟ್ಟಿದೆ. ಆದ್ದರಿಂದ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಶಿಕ್ಷಣದ ಪಾತ್ರ ಅಂತ ಪ್ರಶ್ನೆ 5 ಅಂಕಕ್ಕೆ ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ಇದು ಕೂಡ ತಮ್ಮ ಗಮನದಲ್ಲಿರಲಿ ವಿದ್ಯಾರ್ಥಿಗಳೇ. ಮೊದಲನೇ ಅಧ್ಯಾಯ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯೆ ಶಾಸ್ತ್ರ. ಇಲ್ಲಿ ಅಧ್ಯಯನದ ಅನುಕೂಲಕ್ಕಾಗಿ ನಾವು ಭಾರತೀಯ ಸಮಾಜದ ನಿರ್ಮಾಣವನ್ನು ಪಾರ್ಟ್ 1 ಅಂತ ಗಣನೆಗೆ ತೆಗೆದುಕೊಂಡ್ವಿ. ಇನ್ನು ಜನಸಂಖ್ಯಾ ಅಧ್ಯಯನ ಅಥವಾ ಜನಸಂಖ್ಯಾ ಶಾಸ್ತ್ರದ ಅಧ್ಯಯನದ ಕುರಿತಂತೆ ಪಾರ್ಟ್ 2 ಭಾಗ 2 ಅಂತ ನಾವಿಲ್ಲಿ ವಿಭಜಿಸಿಕೊಂಡು ನಿಮಗೆ ವಿಶ್ಲೇಷಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿಗೆ ಭಾರತೀಯ ಸಮಾಜದ ನಿರ್ಮಾಣದ ಕುರಿತಂತೆ ಇರುವಂಥ ಎಲ್ಲ ಅಂಶಗಳನ್ನ, ಎಲ್ಲ ಸಂಗತಿಗಳನ್ನ, ಎಲ್ಲ ಉಪ ಪಠ್ಯಕ್ರಮವನ್ನು ಕೂಡ ತಮಗೆ ನಾನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿದ್ದೀನಿ.
ನಿಮಗ ಅರ್ಥವನ್ನು ಮಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ತಾವು ಕೂಡ ಇಲ್ಲಿ ಕೇವಲ ಪಾಠವನ್ನು ಆಲಿಸುವುದಷ್ಟೇ ಅಲ್ಲ, ಆಲಿಸಿದ ಪಾಠವನ್ನು ಮನೆಗೆ ಹೋಗಿ ಅದನ್ನ ಓದಿ ಅರ್ಥೈಸಿಕೊಳ್ಳಬೇಕು. ಅರ್ಥವಾಗದೇ ಇರ್ತಕ್ಕಂಥ ಯಾವುದೇ ಒಂದು ಪರಿಕಲ್ಪನೆ ಇದ್ದರೆ, ಅರ್ಥವಾಗದೇ ಇರ್ತಕ್ಕಂಥ ಯಾವುದೇ ಒಂದು ಶಬ್ದವಿದ್ದರೆ ನೀವು ಬಂದು ಮುಕ್ತವಾಗಿ ನಮ್ಮೊಂದಿಗೆ ಚರ್ಚಿಸಿ ಆ ವಿಷಯದ ಬಗ್ಗೆ, ಆ ಸಂಗತಿ ಬಗ್ಗೆ ಗೊಂದಲಗಳಿದ್ದರೆ ನಿವಾರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ. ಏಕೆಂದರೆ ಪರೀಕ್ಷೆ ಬರೆಯುವವನು ನಾನಲ್ಲ, ಪರೀಕ್ಷೆ ಬರೆಯುವರು ನೀವಾಗಿದ್ದರಿಂದ ಯಾವುದೇ ವಿಷಯ ಬರಲಿ, ಯಾವುದೇ ಸಂಗತಿ ಇರಲಿ, ಅದರ ಬಗ್ಗೆ ನಿಮ್ಮಲ್ಲಿ ಗೊಂದಲವಿದ್ದರೆ, ಸಂಶಯವಿದ್ದರೆ, ಎಷ್ಟೋ ಸಾರಿ ನಾವು ಕೂಡ ನಿಮಗೆ ಗೊಂದಲವಾಗುವ ರೀತಿಯೊಳಗ ವಿಷಯವನ್ನ ವಿಶ್ಲೇಷಿಸುವ ಪ್ರಯತ್ನ ನಾವು ಕೂಡ ಮಾಡಿದ್ದರೆ ಅದನ್ನ ಪರಿಹರಿಸುವ ಪ್ರಯತ್ನ ಕೂಡ ಮಾಡ್ತೀವಿ ವಿದ್ಯಾರ್ಥಿಗಳೇ. ಎಲ್ಲಿ ನಾನು ಸರ್ ಇದು ತಿಳಿದಿಲ್ರಿ, ಯಾಕೋ ನನಗೆ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಅಂತ ಕೇಳಿಬಿಟ್ರ ಉಳಿದೆಲ್ಲ ನನ್ನ ಸಹಪಾಠಿಗಳು ನನ್ನನ್ನ ಏನು ಅಷ್ಟೆಲ್ಲ ಸರ್ ಕ್ಲಿಯರ್ ಕಟ್ ಆಗಿ ಹೇಳಿದಾರ, ಸ್ಪಷ್ಟವಾಗಿ ಅರ್ಥ ಮಾಡಿಸಿದಾರ, ತಿಳಿದೇ ಇಲ್ಲ ಅಂತಂದು ಎಲ್ಲಿ ತಿಳ್ಕೊಳ್ತಾರೋ ಅನ್ನುವಂಥ ಕಿಳಿರಿಮೆ ಭಾವನೆ ನಿಮಗೆ ಬೇಡ ವಿದ್ಯಾರ್ಥಿಗಳೇ. ಯಾಕಂದ್ರೆ ಪರೀಕ್ಷೆ ಬರೆಯುವವನು ನೀನು, ನಿನ್ನ ಸ್ನೇಹಿತರಲ್ಲ. ಅವರವರು ಪರೀಕ್ಷೆ ಬರೀತಾರೆ, ಪರೀಕ್ಷೆ ನೀನೇ ಬರೀಬೇಕು. ಹಾಗಾದ್ರೆ ವಿಷಯವನ್ನ ಮನದಟ್ಟಾಗಿ ಅರ್ಥ ಮಾಡ್ಕೋ. ಯಾವಾಗ ಒಂದು ವಿಷಯ ಮನದಟ್ಟವಾಗಿ ಅರ್ಥ ಆಗುತ್ತೋ ಆಗ ಪರೀಕ್ಷೆ ಬರಲಿಕ್ಕೆ ನಿಮಗೆ ತುಂಬಾ ಸರಳವಾಗುತ್ತೆ. ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ನಾವು ಜನಸಂಖ್ಯಾ ಅಧ್ಯಯನದ ಕುರಿತಂತೆ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ. ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ ವಿದ್ಯಾರ್ಥಿಗಳು.